ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಎಸ್, ಅಂಗಡಿ ಯಾತ್ರೆಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ಮತ್ತೊಂದು ಆಯುರ್ವೇದ ಚಿಕಿತ್ಸೆಯೊಂದಿಗೆ ನಾವೇನು ಡಿಸ್ಕ್ ಪ್ರಾಬ್ಲಮನ್ನು ಟ್ರೀಟ್ಮೆಂಟ್ ಮಾಡಿದ್ವಿ. ಸುಮಾರು L4 ಮತ್ತು L5 ಲೆವೆಲಲ್ಲಿ ಸಿವಿಯರ್ ಡಿಸ್ಕ್ ಪ್ರೊಟ್ರೂಷನ್ ಇತ್ತು. ಜೊತೆಗೆ AP ಡೈಮೆನ್ಷನ್ 8.3 ಇತ್ತು. ಹಾಗೆಯೇ ಡಿಸ್ಕ್ ಡಿಹೈಡ್ರೇಷನ್ ಇದೆ L4, L5, L5 S1ನಲ್ಲಿ, ಹಾಗೂ ಪಾಸ್ಟಿರೋ ಸೆಂಟ್ರಲ್ ಬೈಲಾಟ್ರಲ್ ಪ್ಯಾರಾಸೆಂಟ್ರಲ್ ಡಿಸ್ಕ್ ಪ್ರೊಟ್ರೂಷನ್ ಇತ್ತು L4, L5 ಅಲ್ಲಿ ಮತ್ತು L5 S1ನಲ್ಲೂ ಕೂಡ. 9.3 mm AP ಡಯಾಮೀಟರ್ ಇದೆ, ಎಂಟರೋ ಪೋಸ್ಟೀರಿಯರ್ ಡಯಾಮೀಟರ್ ಸ್ಪೈನಲ್ ಕೆನಲ್ದು. L5 S1ನಲ್ಲಿ ಬರೀ 8.3, ಅದೇ L4, L5 ಅಲ್ಲಿ 9.3. ಹಾಗೆ ಡಿಸ್ಕ್ ಡಿಹೈಡ್ರೇಷನ್ನು, ಮಲ್ಟಿ ಲೆವೆಲ್ ಡಿಸ್ಕ್ ಬಲ್ಜ್, ಜೊತೆಗೆ ಭಾಳಷ್ಟು ವೇರಿಯೇಷನನ್ನು ಡಿಸ್ಕ್ ಪ್ರಾಬ್ಲಮಲ್ಲಿ ನೋಡಿದ್ವಿ. ಆಲ್ಮೋಸ್ಟ್ ಮಾಡರೇಟ್ ಟು ಸಿವಿಯರ್ ಸ್ಪೈನಲ್ ಕೆನಲ್ ನ್ಯಾರೋ ಇತ್ತು. ಇದಕ್ಕೆ ನಾವು ಚಿಕಿತ್ಸೆಯನ್ನು ಸುಮಾರು 18ನೇ ತಾರೀಕು 5ನೇ ತಿಂಗಳಲ್ಲಿ ಮಾಡಿದ್ವಿ. ಇವರು ದೂರದ ಊರು ಧಾರವಾಡದಿಂದ ಬರ್ತಾರೆ. ಧಾರವಾಡದಿಂದ ಬಂದು ಚಿಕಿತ್ಸೆಯನ್ನು ನಾವು ಮಾಡಿದಾಗ ರಿವ್ಯೂ ತಗೊಂಡಿರಲಿಲ್ಲ. ಈಗ ತಗೋತಿದ್ದೀವಿ. ಒಂದು 2ನೇ ವಿಸಿಟಲ್ಲಿ ನೇರವಾಗಿ ಅವರಿಗೆ ಸಮಯ ಅವಕಾಶವನ್ನು ಕೊಡೋಣ. ಅವರ ಅನುಭವವನ್ನು, ನಮ್ಮ ಚಿಕಿತ್ಸೆ ಆದಮೇಲೆ ಹೇಗಿದ್ದೀರಿ, ಮುಂಚೆ ಎಷ್ಟು ದಿನದಿಂದ ಈ ಥರ ನಿಮಗೆ ನೋವು ಪ್ರಾರಂಭ ಆಗಿತ್ತು ಅನ್ನೋ ಅನುಭವವನ್ನು ಹಂಚ್ಕೋಬೇಕು ನಮ್ಮ ಆರೋಗ್ಯ ಆಕಾಂಕ್ಷೆಗಳಲ್ಲಿ ಅಂತ ನಿಮ್ಮಲ್ಲಿ ಕೇಳ್ತೀನಿ. ಸೊ ನಂದು ಸರ್, ನನ್ನ ಪ್ರೊಫೆಷನ್ನು IT. ಎಸ್ ಸರ್. ಸೊ IT-ಯಲ್ಲಿ ಆಲ್ಮೋಸ್ಟ್ ಡೆಸ್ಕ್ ಜಾಬೇ ಜಾಸ್ತಿ, ಕುಂದ್ರದು ಅವರ್ಸ್ ಕಟ್ಲೆ ಅಂತ ಕಂಟಿನ್ಯೂಸ್ ಇರ್ತೈತೆ. ಸೊ ಈ ಕೊರೋನಾ ಆದ ತಕ್ಷಣ ಏನು ಮಾಡೋದು, ವರ್ಕ್ ಫ್ರಮ್ ಹೋಮ್ ಆದ ತಕ್ಷಣ ಲೈಫ್ ಸ್ಟೈಲ್ ಇದಾಗಿಬಿಡ್ತು, ಸ್ಟ್ಯಾಗ್ನೆಂಟ್, ಜಾಸ್ತಿ ಕೆಲಸ ಎಲ್ಲ, ಕುಂತಲ್ಲೇ ಕೆಲಸ ಅದು ಇದು. ಸೊ ಆವಾಗಿಂದ ಡಿಸ್ಕು ತುಂಬ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಅದರಿಂದ ಬ್ಯಾಕ್ ಸಿವಿಯರ್ ಪೇನು, ಮಲ್ಕೊಂಡ್ರೆ ಪೇನ್ ಆಗೋದು. ಆಮೇಲೆ ಅದರಿಂದ ಸಣ್ಣಗೆ ನಮ್ನೆಸ್ ಬರೋಕ್ಕೆ ಶುರು ಆಯಿತು ಲೋವರ್ ಬಾಡಿ, ಲೆಗ್ಗಲ್ಲಿ. ಸೊ ಅದರಿಂದ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ 3 years ನಾನು ಸಫರ್ ಆಯಿತು ಸರ್, ಕಂಟಿನ್ಯೂಸು. ಸೊ ಸಯಾಟಿಕಾ ರೇಂಜ್ ಅದೇ ಆಗಿಬಿಟ್ಟಿತ್ತು ಸರ್. ಲೆಫ್ಟ್ ಸೈಡ್ ಫುಲ್ ನಮ್ನೆಸ್ಸು, ಮಲ್ಕೊಳಕ್ಕಾಗ್ತಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ವೆಯ್ಟ್ ಎತ್ತಲ್ಲ. ಆಮೇಲೆ ನಡಿಬೇಕಾದ್ರೆ ತುಂಬ ಸ್ಟೆಪ್ಸ್ ಎಲ್ಲ ಕುಂತ್ಕೊಂತು. ಸೊ ತುಂಬ ಪೇನ್ ಆಗ್ತದೆ. ಸೊ ಸರ್ ಹತ್ರ ಬಂದೆ 15 days ಬ್ಯಾಕ್ ಎಕ್ಸಾಕ್ಟ್ಲಿ. ಸೊ ಅವಾಗ ಬಂದೆ, ಸರ್ ಚೆಕ್ ಮಾಡಿದೆ, ಟ್ರೀಟ್ಮೆಂಟ್ ಕೊಟ್ಟರು. ಸೊ ಆಲ್ಮೋಸ್ಟ್ ನಾನು 3-4 yearsಯಿಂದ ಇರೋ ಸಫರಿಂಗು ನಾನು 15 daysಲ್ಲಿ ಆಲ್ಮೋಸ್ಟ್ 50% ಕಡಿಮೆ ಆಗಿದೆ ಸರ್. ಬಿಕಾಸ್ ಓನ್ಲಿ ಫಾರ್ 15 days ಟ್ಯಾಬ್ಲೆಟ್ ಟ್ರೀಟ್ಮೆಂಟಲ್ಲಿ. ಸೊ ಅದಕ್ಕೆ ಸರ್ ಹತ್ರ ಮತ್ತೆ ಬಂದೆ. ಸೊ ಕಂಟಿನ್ಯೂ ಮಾಡೋಣ ಮೆಡಿಸಿನ್. ಥ್ಯಾಂಕ್ ಯು ಸರ್. ಎಸ್ ಸರ್. ನಿಮಗೆ ಏನೇನು ಸಮಸ್ಯೆ ಆಗ್ತಿತ್ತು ಮುಂಚೆ, ಅಂದರೆ ದಿನನಿತ್ಯದ ಲೈಫ್ ಸ್ಟೈಲಲ್ಲಿ? ಮಾಡೋಕ್ಕಾಗಲ್ಲ, ನಿಮ್ಮ ಜಾಸ್ತಿ ಹೊತ್ತು ಕುಂದ್ರೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. IT ಪ್ರೊಫೆಷನಲ್ಲಂತೂ ಕುಂತರೆ ಕಂಟಿನ್ಯೂಸ್ 1 or 2 hour ಏನಾದರೂ ಕೆಲಸ ಇದ್ದೇ ಇರುತ್ತೆ. ಸೊ ಅಟ್ಲೀಸ್ಟ್ 15 minutes ಕುಂತರೂ ನನಗೆ ಪೇನ್ ಆಗಿ ಶುರು ಆಗ್ಬಿಡೋದು. ನೀವೇನು ಚೇರ್ ಚೇಂಜ್ ಮಾಡಿದ್ರು ಅಷ್ಟೇ, ಯಾವ ಆರ್ಥೋಪೆಡಿಕ್ ಕುಷನ್ಸ್ ಯೂಸ್ ಮಾಡಿದ್ರು ಅಷ್ಟೇ. ಬಿಕಾಸ್ ಒಳಗಿಂದ ಡಿಹೈಡ್ರೇಟ್ ಆಗಿಬಿಟ್ಟಿತ್ತು ಡಿಸ್ಕು, ನಮ್ನೆಸ್ಸು ಎಲ್ಲ. ಸೊ ಅದರಿಂದ ಸರ್ ನಾರ್ಮಲಿ ಏನೂ ಕೆಲಸ ಮಾಡೋಕ್ಕಲ್ಲ, ದಿನನಿತ್ಯದ್ದು ನಡೆಯೋಕ್ಕಾಗಲ್ಲ, ವೆಯ್ಟ್ ಮಾಡೋಕ್ಕಾಗಲ್ಲ, ತುಂಬ ಸಫರಿಂಗ್. ಅಂದರೆ ಎವ್ರಿ ಟೈಮ್ ನಿಮ್ಗೆ ಅದು ಪೇನ್ ಕಾಡ್ತಾ ಇರುತ್ತೆ. ಮಾನಸಿಕವಾಗಿ, ಫಿಸಿಕಲಿ ಪೇನ್ ಇದ್ದ ತಕ್ಷಣ ನಿಮ್ಗೆ ಅದೊಂಥರ ಅದೇ ಇದರಲ್ಲಿ ಇರ್ತೀರ. ನಿಮ್ಮ ಮೂಡ್ ಏನಾಗ್ಬಿಡುತ್ತೆ ಸರ್, ಸ್ಟ್ರೆಸ್ಸಲ್ಲಿ ಹೋಗ್ಬಿಡ್ತೀರ. ನೀವು ಏನಾದರೂ ಮಾಡ್ಬೇಕಂದ್ರೆ ನಿಮ್ಗೆ ಆ ಸ್ಟ್ರೆಸ್ಸಲ್ಲಿ ನಿಮ್ಮ ಲೈಫೆಲ್ಲ ಇದಾಗುತ್ತೆ. ಸೊ ನಿಮಗೆ ನಾರ್ಮಲ್ ಇರೋಕ್ಕಾಗಲ್ಲ, ಆಮೇಲೆ ಎಂಜಾಯ್ ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಅದು ತುಂಬ ಸಫರ್ ಆಗುತ್ತೆ ಸರ್. ಏನು ಬಾಡಿ ಯಾವಾಗ ನಿಮ್ದು ಇದು ಇರುತ್ತೆ, ಸೊ ಯು ವಿಲ್ ಬಿ ಫ್ರೀ ಆಫ್ ಯುವರ್ ಮೈಂಡ್. ಸೊ ನಿಮಗೆ ಪೇನ್ ಇರೋದ್ರಿಂದ ಸೊ ಏನಾಗ್ಬಿಡ್ತಾರೆ, ಆ ಸ್ಟ್ರೆಸ್ಸಲ್ಲೇ ಇರ್ತೀರ. ಆಮೇಲೆ ಸ್ವಲ್ಪ ಏನಾಗ್ಬಿಟ್ರೆ ಅದು ನಿಮ್ಮ ಫ್ಯಾಮಿಲಿ ಇದಕ್ಕೂ ಎಫೆಕ್ಟ್ ಮಾಡುತ್ತೆ ಸರ್. ಮನೆಯಲ್ಲಿ ಏನಾದರೂ ಇದ್ದೇ ಇರುತ್ತೆ. ಸೊ ಆ ಸ್ಟ್ರೆಸ್ಸು ನಿಮ್ಮ ಫ್ಯಾಮಿಲಿ ಪರ್ಸ್ನಲ್ ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದೇ ಹೇಳ್ತೇನೆ ಸರ್, 15 daysಯಿಂದ ತುಂಬ ಹೆಲ್ಪ್ ಆಗಿದೆ ನನಗೆ. ಸೊ ನಿಮ್ಮ ಮಕ್ಕದಲ್ಲೇ ಆ ಒಂದು ಮಂದಹಾಸವನ್ನು ಬೀರ್ತಿದ್ದೀರಿ ಅಂತಂದರೆ ಗೊತ್ತಾಗುತ್ತೆ ನೀವು ಎಷ್ಟು ಮೆಂಟಲಿ ಫ್ರೀ ಆಗಿದ್ದೀರಿ ಅನ್ನೋದನ್ನು ನಾನು ಗಮನಿಸಬಲ್ಲೆ. ಕರೆಕ್ಟ್ ಸರ್. ಸೊ ಇನ್ನೂ ಉತ್ತಮವಾದ ಆರೋಗ್ಯ ಭಗವಾನ್ ಧನ್ವಂತರಿ ಆರೋಗ್ಯದ ಅಧಿಪತಿ ನಿಮಗೆ ದಯಪಾಲಿಸಿ ಇನ್ನೂ ಹೆಚ್ಚಿನ ಸಂತೋಷ, ಸುಖ, ನೆಮ್ಮದಿಯನ್ನು ಇನ್ನೂ ಹೆಚ್ಚಿನ ಮುಂದಿನ ಭಾಗದಲ್ಲಿ ಕೊಡಲಿ ಅಂತ ನಾವು ಪ್ರಾರ್ಥಿಸಿ ನಮ್ಮ ಆಸ್ಪತ್ರೆಗೆ ಬಂದಿದ್ದೀರಿ. ನಮ್ಮ ಆಸ್ಪತ್ರೆ ಬಗ್ಗೆ ಒಂದು ಒಳ್ಳೆಯ ಶುಭ ನುಡಿಗಳನ್ನು ನುಡಿದಿದ್ದೀರಿ. ಇನ್ನೂ ಹೆಚ್ಚಿನ ಜವಾಬ್ದಾರಿ ನಮಗೆ ಬಂದಂತಾಗಿದೆ. ಇನ್ನೂ ಹೆಚ್ಚಿನ ಒಳ್ಳೆಯ ಚಿಕಿತ್ಸೆಗಳನ್ನು ಮಾಡುವ ಒಂದು ಕರ್ತವ್ಯ ನಮ್ಮದಾಗ್ತದೆ. ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ನಿಮಗೆ ಇದಕ್ಕೇನು ನಾವು ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡ್ತೀವಿ, ಅದನ್ನು ತೆಗೆದುಕೊಳ್ಳಿ. ವರ್ಷಕ್ಕೆ 1 ಬಾರಿ ಈ ಥರ ಸಮಸ್ಯೆಗಳಿಂದ ಆಲ್ಮೋಸ್ಟ್ ದೂರ ಇರ್ತೀರಿ ಅಂತ ಹೇಳ್ತಾ, ಅಭಯವನ್ನೂ ನೀಡ್ತಾ
ನಿಮಗೆ ಉತ್ತಮವಾದ ಜೀವನ ಸಿಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ನಿಮ್ಮೊಂದಿಗೆ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್.